ನನ್ನ ಅತ್ತೆ ಮಗಳು ಸನ್ಫಿಸ್ಟ್ ಇಂದ ಕೇಕ್ ನಿನ್ಗೋಸ್ಕರ ಹೆಂಗ್ ನೋಡ್ತಾ ಇದೀಯಾ? ಬಟ್ಟೆ ಎಷ್ಟು ದಿನದಿಂದ ಕೇಳ್ತಾ ಇದೀನಿ. ನಾಳೆ ಪಾಸ್ ಆಗಲ್ಲ. ನನ್ ತಿಕ್ಲತ್ತ ನಮ್ಮ ಅಕ್ಕನ್ ನಮ್ಮ ಭಾವ ನೋಡ್ಕೊಂತಾರೆ. ಮಗಳ ಜೊತೆ ಅಲ್ಲೇ ಹೊಡಿಯೋದಲ್ಲ, ನೀನು ರೇಗಿಸ್ತಾರೆ ಗೈಸ್. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಇವತ್ತೇನು ಗೊತ್ತಾ, ಇವತ್ತು ತೇಜನು ಮನೇಲೇ ಇದ್ದಾನೆ, ಪವಿನು ಮನೇಲೇ ಇದ್ದಾಳೆ. ಅವಳು ಕಾಲೇಜ್ಗೆ ಹೋಗಿಲ್ಲ ಬೆಳಗಿಂದ. ತೇಜನು ಕಾಲೇಜ್ಗೆ ಹೋಗಿಲ್ಲ. ತೇಜಗೆ ನಾಳೆಯಿಂದ ಎಕ್ಸಾಮ್ಸ್ ಇದೆ ಗಾಯ್ಸ್. ಪಾಪ ಲಾ ಎಕ್ಸಾಮ್ ಇದೆ ತೇಜಗೆ. ಅದಕ್ಕೆ ಅವನು ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಮಾಡ್ತವನೆ ಪಾಪ ಕುತ್ಕೊಂಡು. ಎಕ್ಸಾಮ್ ಅಂತ ಅದಕ್ಕೆ ನಾನು ಬೆಳಗಿಂದ ವ್ಲಾಗೇ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಪ್ರಿಪ್ರೇಷನ್ ಹೆಂಗಿದೆ ಅಂತ ಕೇಳೋಣ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ಡಿಸ್ಟರ್ಬ್ ಮಾಡಲ್ಲ ನಾನು, ಪ್ರಾಮಿಸ್. ಕ್ಯಾನ್ ಐ ಗೆಟ್ 1 minute ಪ್ಲೀಸ್ ಸರ್? ಸರ್ ಅದೇನು ಗೊತ್ತಾ, ನಿಮಗೆ ಲಾ ಎಕ್ಸಾಮು ಓದ್ತಾ ಇದ್ದೀರಾ, ನಾನು ಜನಕ್ಕೆ ಹೇಳಿದ್ದೀನಿ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ. ವಾಟ್ ಐ ಆಮ್ ಡೂಯಿಂಗ್ ನೌ ಈಸ್ ಆಲ್ಸೋ ನಾಟ್ ಐ ಡಿಸ್ಟರ್ಬ್. ನಾನು ಕೇಳ್ಕೊಂಬಂದಿದ್ದೀನಿ 1 minute ಅಂತ. ಈ ತರ ಆವೇಶ. ಹಾ 1 minute ಏನಂದ್ರೆ ಪ್ರಿಪ್ರೇಷನ್ ಎಷ್ಟು ನಡೀತಿದೆ ನಾಳೆ? ಅಲ್ಲ ನಾಳೆ ನೀವು ಪಾಸ್ ಆಗ್ತೀರಾ ಇಲ್ವಾ ಹೇಳಿ? ನಾಳೆ ಪಾಸ್ ಆಗಲ್ಲ. ಆಗಲ್ವಾ? ರಿಸಲ್ಟ್ ಬಂದ್ಮೇಲೆ ಪಾಸ್ ಆಗ್ತೀವಿ. ಹಂಗ ಮತ್ತೆ ಇನ್ನ ಎಷ್ಟಿದೆ ಓದೋದು? ಏನು ತುಂಬಾ ಐತೆ, ತಲೆ ಕೆಡ್ತೈತೆ, ಕಣ್ಣು ಎಳಿತೈತೆ, ಆದ್ರೂ ಧೈರ್ಯ ಸಾಲ್ತೈತೆ. ಓದ್ಕೋತೀವಿ ಗೈಸ್. 20 ನಿಮಿಷ ಬುಕ್ ನೋಡಿದ್ರೆ 20 ನಿಮಿಷ ರೀಲ್ಸ್ ನೋಡ್ತಾರೆ ನಮ್ಮ ಸರ್ ಅಲ್ವಾ? ಇಲ್ಲ ಅದು ನಮ್ಮ ಸರ್ ಅಂದ್ರೆ ಬೇರೆಯವ್ರ ಹತ್ರ ಮಾತಾಡಿಸ್ದಂಗಿದೆ. ಹೌದಾ? ನಾನೇನಲ್ಲಿ ಈಗ ಮಾವ ಬೇಗ ಲಾಯರ್ ಆಗು ಮಾವ. 10 seconds. ಆಯ್ತಾ ನಂದು? ಮುಗಿದೋಯ್ತು 1 minute. ಮಾವ ಕಾಫಿ ಟೀ ಏನಾದ್ರು ಬೇಕಾ? ಟೀ. ರಿಯಲಿ ಮಾವ? ಇಲ್ಲ ಮಿಲ್ಕ್. ಶುಂಠಿ ಜಜ್ಜಿ ಬೇಕಾ? ಇಲ್ಲ ಬೂಸ್ಟ್. ಮಾವ ಯಾವ್ದಾದ್ರು ಒಂದೇಳು ಮಾವ. 3ರಲ್ಲಿ ಯಾವ್ದು ಈಸಿ ಆಯ್ತಾ ತಗೊಂಡ? ನೀರು. 3 ಯಾವ್ದು ಇಲ್ಲ. Your time is up. Please leave ma. I am very deeply studying inheritance of law. ಇವನ್ ಲಾಯರ್ ಆಗಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟಿ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನಿ. ಓಕೆ ಮಾವ ಡನ್. ಓಕೆ ಮಾವ ಪೀಸ್. ಅಷ್ಟೇ ವಿಷಯ ಪೀಸ್. ನಮ್ಮ ಹುಡುಗ ಹುಷಾರು, ಪಕ್ಕದಲ್ಲಿರೋ ಹುಡುಗ ನೋಡ್ಕೊಳ್ಳಿ. ಹಾ ಓದ್ಕೊಳ್ಳಿ. ಐ ಓಂಟ್ ಡಿಸ್ಟರ್ಬ್ ಯು ಮಾವ. ಆದ್ರೂ ಮಾವ ಆಯ್ತಾ? ಸಾರಿ ಬಾಯ್. ಪವಿ ನೋಡೋಣ ಏನ್ ಮಾಡ್ತಾವಳೆ ಅಂತ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಓದ್ತೀನಿ ಅಂದು ರೀಲ್ಸ್ ನೋಡಿ ನಮ್ಮ ಅಪ್ಪ ಅಮ್ಮಂಗ್ ಬಕ್ರ ಮಾಡಿ ಇಷ್ಟೇ. ನೀನು ಓದ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡು. ಸುಮ್ನೆ ನಮ್ಮ ಅಪ್ಪ ಅಮ್ಮನ್ ಕಾಸು ಖರ್ಚು ಮಾಡಿಸ್ಬೇಡ. ಗೈಸ್ ನಾನು ಏನಂದೆ ಗೈಸ್, ನಿಮ್ಗೆ ನೀನು ರಾಂಗ್ ಟೈಮ್ ಬಂದಿದ್ಯಾ ಗೈಸ್. ಹೂಹಳಕು ದೊರಕಣಿ ಸೊಗಸ ನೋಡ್ತಾವಳೆ ಗೈಸ್. ಏಯ್ ಇಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ ನಿಂಗೊಂಚೂರು? ಪವಿ ನಾನು ಸೀರಿಯಸ್ ಆಗಿ ನಂಗೆ ಪಿತ್ತನೆ ತಿಗಡ್ಸ್ಬೇಡ. ಇರಿಟೇಟ್ ಮಾಡಬಾರ್ದು. ಇಕ್ಬೇಕು ಫೋನ್ ಸೈಡ್ಗೆ. ನಿನ್ ಫೋನ್ ಇದ್ರೆ ತಾನೆ ನಿನ್ ಫೋನ್ ಕೊಡಲೇ ಅದ್ರ ಹಿಂಗೆ ಗೈಸ್ ಇವ್ರು. ಆಯ್ತು ಹೋಗ್ ಸಾಯ್. ಒಳ್ಳೇದು ಫೋನ್ ಚಾರ್ಜರ್ ತಗೊಂಡೆ. ತಂದ್ಕೊಟ್ಟೆ ನೀನು? ಓ ನಿಂಗೆ ನೀರು ಬೇಕಾ? ಓಕೆ ಡನ್. ಓದ್ತೀನಿ ಅಂತ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು ನೀನು? ನೋಡಿದ ಕೇಳಿದ್ದು ಬೇರೆ ಹಾಕ್ಬೇಕಾಗಿತ್ತು. ಬೇಡ ಕಿಸಿ ಬೇಡ, ಓದೆ ಅಲ್ಲಿ. ನಿಂಗೆ ವರ್ಷಿತಾನೆ ಕರೆಕ್ಟು. ಅವಳು ಇಲ್ಲಿ ಇದ್ದಿದ್ರೆ ಬೆಲ್ಟ್ ಇಟ್ಕೊಂಡು ರಪ್ ರಪ್ ರಪ್. ಹೌದಾ ಅದೇ ನಾನಂದ್ರೆ ನೀನು ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದೀನಲ್ಲ. ನನ್ನಂತ ಮೃದು ಮನ್ಸದವಳು ಅಕ್ಕ ಆಗಿರ್ಬಾರ್ದು ಕಣೆ. ಹೌದು ನೋಡಿ ಗೈಸ್ ಎಂತ ಇರಿಟೇಟ್ ಮಾಡ್ತಾಳೆ ಲೊಪ್ಪರ್. ಓದ್ಕೋ. ಓದ್ತಿದೆ ಅದ್ರಲ್ಲೇ ಇರು ಪವಿ, ಪ್ಲೀಸ್ ಪವಿ ಓದು ಪವಿ. ನಂಗೆ ಉಣ್ಣಾಗಿದೆ, ಮಾತಾಡಕ್ಕಾಗಲ್ಲ. ನಾನು ನೋಡಿದ್ರೇನೆ ಅವಳಿಗೆ ಹಂಗೆ
ಗೈಸ್ ಕೆಲವೊಂದ್ಸರಿ ಕೆಲವೊಂದ್ಸರಿ ಏನ್ ಗೊತ್ತಾ, ಅವ್ರಿಗೆ ಬೇಜಾರಾಗುತ್ತೆ, ಚಿಕ್ಕ ಮಕ್ಳು ಅಂತ ಯೋಚನೆ ಮಾಡಬಾರ್ದು, ಬಿಡ್ಬೇಕು. ಬಿಟ್ರೇನೆ ಅವರು ಓದೋದು. ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಕ್ಬೇಕು. ಕಿರ್ಸ್ತಾವಳಲ್ಲಿ ಕಿರ್ಚ್ಕೊಂಡಂಗೆ ಇರ್ಲಿ ನೋಡ್ರಿ. ಕೆಲಸ ಮಾಡ್ತಾ ಇದೀನಿ, ನಾನು ಓದಿದ್ದೆಲ್ಲ ಮುಗೀತು. ಅವರೆಲ್ಲ ಓದೋದ್ ನೋಡ್ರೆ ಅಯ್ಯೋ ಅನ್ಸುತ್ತೆ ಗೈಸ್, ನನಗೆ ಪಾಪ ಅನ್ಸುತ್ತೆ. ಶಿವ, ಏನ್ ವಿಷಯ? ಏನಮ್ಮ ತಾಯಿ? ಏನ್ ಮಾಡಿದ್ಯಾ ಅಡ್ಗೆ? ಸಾಂಬಾರು. ಏನ್ ಸಾರ್ ಅದು? ಕೆತ್ಕಾಯಿ ಹಾಕಿ ಅವರೆಕಾಳು ಕೆತ್ಕಾಯ ಕೊತ್ಕಾಯ? ಕೆತ್ತಬಿಡು, ಏನಿದೆಯಾ ಹಾಗೆ ಕೆತ್ತಬಿಡು. ಕೆತ್ಕಾಯಿ ಕೊತ್ಕಾಯಿ ಸಾರು ಮಾಡೋರೆ. ಬಾಣ್ಲಿ ನಾನು ಮುದ್ದೆ ಮಾಡೋ ಏಕೈಕ ವ್ಯಕ್ತಿ ಶಿವಮ್ಮ, ವೈಫ್ ಆಫ್ ಸಿದ್ದಪ್ಪ. ಅಜ್ಜಿ ಸೈಡ್ ಬಾ ಸ್ವಲ್ಪ, ಕಿಚನ್ ಡಿಪಾರ್ಟ್ಮೆಂಟ್ ನಂದು. ನಾವು ಮನೆಗ್ ಬಂದಿರೋ ಅದಿತಿ ಯಾರು ಹೇಳು? ಸಂಧ್ಯಾ. ನನ್ನೇ ಹೊರ್ಗನವಳು ಮಾಡೋದು. ನಂದು ಒಂದ್ ಬಾಳು. ನನ್ಗೂ ಅದೇ ಫೀಲಿಂಗ್. ನೀನ್ ಬೈದಾಗೆಲ್ಲ ನನ್ಗೂ ಹಂಗೆ ಅನ್ಸುತ್ತೆ. ನನ್ಗೆ ಈ ತರ ಚುಚ್ಚಿ ಅರ್ಥ ಆಯ್ತಾ? ನನ್ನಂತ ಕಲಾವಿದೆ ಇವಳೆಲ್ಲ ಎಂತ ಕಲಾವಿದೆ? ಅವರು ನಾವು ಇವಳು ಹೋಲಿಸ್ತೀಯಲ್ಲ ನೀನ. ಬೇಕಂದ್ರಿ ಯಾರು ಹೇಳೋರು? ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನ್ ಮಾಡ್ತಿದೀಯ ಸಂಜೆ? ನನ್ ನೋಡ್ ನೀನು ಪ್ಲೀಸ್ ಗೆಟ್ ಲಾಸ್. ಫುಲ್ ಸ್ಟಡಿ ನಿಂದು ನಿಜ ಹೇಳ್ತಾ ಇದ್ದೀನಿ. ಹೋಗು ಅಲ್ಲಿ ಓದ್ಕೊ ಅಂದ್ರೆ ಓದ್ಕೊಬೇಕಷ್ಟೇ. ರಷ್ಯಾಗ್ ಫೋನ್ ಮಾಡಿ ಕೇಳು, ಅವ್ಳು ಗೋಲ್ಡ್ ಕಪ್ ಕೊಡ್ಸೋದ್ರೆ ನಾನು ಕೊಡಿಸ್ತೀನಿ. ಚಾಲೆಂಜ್ ಹಿಂಗ್ ಹೋಗ್ತಾಳ ನೋಡು. ಕ್ಲಾಸಲ್ಲಿ ಒಳ್ಳೆ ಡಿಸ್ಟರ್ಬ್ ಮಾಡೋದು ಬೇಡ. ನಾಯನ ಗೋಲ್ಡ್ ಕಪ್ ಕೊಡ್ಸೋದ್ರೆ ಕೊಡಿಸ್ತೀನಿ. ದೀಮ್ತನ Run. ತಿಕ್ಲಿ ಹಿಡಿತಾ? ತಿಕ್ಲೇಶಿ ತರ ಆಡ್ಬೇಡ. ಕೊಡ್ಸಿದ್ರೆ ಸರಿ ಹೋಗುತ್ತೆ. ಓದ್ಸೋದು ಒಂದು ದೊಡ್ಡ ಗೋಳು ಗೈಸ್. ನಂಗೆ ಅರ್ಥ ಆಗ್ತಿದೆ ನಮ್ಮಮ್ಮ ಯಾಕೆ ನಂಗೆ ಅವಾಗ ಜುಟ್ಟು ಹಿಡ್ಕೊಂಡು ಹೊಡಿತಿದ್ರು ಅಂತ. ನಿಮಗೆಲ್ಲ ಪವಿ ಪ್ಲೀಸ್ ಪವಿ, ನಿನ್ ಭಾವ ಬರ್ತಾನೆ ಇವೆಲ್ಲ ಮಾಡಕ್. ನನ್ಗೆ ಸುಮ್ನೆ ಹೋಗ್ಬಿಡು. ಸಿಸ್ಟರ್ ಲವ್ ಹೊಡ್ದಾಕಂದು ಸಿಸ್ಟರ್ ಲವ್ ಅಂದ್ಬಿಟ್ಟು. ಸಿಸ್ಟರ್ ಲವ್ ಜಸ್ಟ್ ಡೋಂಟ್ ಇರಿಟೇಟ್ ಮೀ. ನಿನ್ ಅಜ್ಜಿ ತಾನೆ, ಅವಳು ನಿನ್ ಮೊಮ್ಮಗಳು ತಾನೆ, ಅವಳು ಓದ್ಕೊಂತ ಇಲ್ಲ. ಅಜ್ಜಿ ಮೇಲೆ ನಾಳಕ್ ಬಿಟ್ಟು ಓದ್ಸು. ಅಜ್ಜಿ ಅವಳು ನಿನಗೆ ನಿನ್ ಅಜ್ಜಿ ಅಂದ್ಲು ನೋಡಿ. ಓದ್ಕೋ ಹೋಗಿ. ಅಜ್ಜಿ ಕೈ ಕೊಡ್ಸಿದ್ದಕ್ಕೆ ನಾಯಿನ ಕೈಲಿ ಓಡ್ಸಿದ್ರೆ ಮುಗ್ದೋಯ್ತು ನಿಂದು. ನಾನ್ ಆಗಲ್ಲ. ಬಿಡು ಆಯ್ತು ಬಿಡು. ನಾಯಿನಾ ನೈನಾ ಅದಲ್ಲ, ಅವಳು ಓದ್ಕೊಂತ ಇಲ್ಲ. ಅವಳು ಗೋಲ್ಗಪ್ಪ ತಿನ್ನಕ್ ಆಚೆ ಹೋಗ್ತಾಳಂತೆ. ನೀನು ಓದ್ಕೊ ಹೋಗು. ಅಲ್ಲಿಯಕ್ಕೆ ಹಾಕಿ ಹೋಗ್ತಿ ಆಚೆಗೆ? ಇಲ್ಲ ಆಚೆ ಅಲ್ಲಿಯಕ್ಕಲ್ಲ ತಿನ್ನಕ್ಕೇನೆ. ಹೊಟ್ಟೆಗೆ ಮೋಸ ಮಾಡ್ಬಾರ್ದಂತೆ. ಗೊತ್ತು, ನಾವು ಏನು ಮೋಸ ಮಾಡಿ ನಿನಗೇನು ಒಟ್ಟಿಗೆ ಊಟ ಹಾಕ್ತಿದ್ದಂಗೆ ಏನು ಕುರಿ ಕಟ್ಟಂಗೆ ಕಟ್ಟಿಲ್ಲ ನಿನ್ನ.
ಬೀದಿ ನಾಯಿ ಬಿಟ್ಟಂಗೂ ಬಿಟ್ಟಿಲ್ಲ. ಗೊತ್ತಾಗ್ತೈತಲ್ಲ ಇಲ್ಲಿ. ನಿನ್ ಸಕ್ಕತ್ತು ಕ್ರೇಜಿ. ಅಲ್ಲಮ್ಮ, ದೇವ್ರು ಕೊಟ್ಟಂಗ ಬಂಗಾರದ ಅಡಿಗೆ ಮಾಡಿರ್ತಾವಳೆ. ಇಲ್ಲೇ ಅಂದ್ರೆ ನಾಳೆಕ್ಕೆ ಊರ್ಗೆ ಹೋಗ್ತೀವಿ. ಆಮೇಲೆ ನೀವೇನ ಹಂಗೆ ಹಂಗೆ ಪಾರ್ಸಲ್ಲೇ ಮಾಡ್ಕೊಂಡು ತಿನ್ನೋದು. ನೀನ್ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಹೋಗ್ತೀವಿ. ಯಾಕೆ? ಹೇಳ್ದ ಮಾತು ಕೇಳಲಿಲ್ಲ. ಒಳ್ಳೆ ಅಡಿಗೆ ಮಾಡೋದು ತಿನ್ನಕ್ಕೆ ಹೋಗ್ತಿಲ್ಲ ಅಂದ್ಮೇಲೆ ಇದ್ದು ಏನ್ ಮಾಡೋಣ ನಾವು? ನಾಳೆ ಹೆಡ್ಲೈನ್ಸ್ ಗೈಸ್. ನಮ್ಮ ಅಜ್ಜಿ ಅಡ್ಗೆ ಮಾಡಿತ್ತು, ನಮ್ಮ ಪವಿ ಬೇರೆಯಿಂದ ಕಡೆಯಿಂದ ಆರ್ಡರ್ ಮಾಡಿದ್ಲು ಅಂತ. ಮಗನ್ ಮನೆ ತ್ಯಜಿಸಿ ತನ್ನ ಮನೆಗೆ ಹೋದ ಗಂಡ ಎಂತಿ KR ಸಿದ್ದಪ್ಪ ಹಾಗೂ ಶಿವಮ್ಮನವರು ಅಂತ. ಆಯ್ತು, ಆ ನಮ್ಮನೆಗೆ ನಾವು ಹೋಗ್ತೀವಿ. ಇದು ನಿಮ್ಮ ಮನೆ ಅಲ್ದಿರ, ಇದೇನ್ ನನ್ ಮನೆನಾ? ನಮ್ಮನೇನೆ. ಅಲೋ ಚಿಕನ್ ಹೋಗಿ ಕೇಳ್ಬಿಡಿ ಏನಂತಾರ ಗೊತ್ತಾ? ಸಿದ್ದಪ್ಪಂದು ಮನೆ ಅಂತಾರೆ, ಸಂಜೆಂದು ಮನೆ ಅನ್ನಲ್ಲ. ನನಗ್ ಬೆಳೆ ಇಲ್ಲ ಈ ಮನೇಲಿ, ಆದ್ರೂ ಇದೀನಿ, ಬೇರೆ ಗತಿ ಇಲ್ದಿರಾ. ನಿನಗೆ ಬೆಲೆ ಇದ್ದೇ ಐತೆ. ಚಿಕ್ಕಣ್ಣನ ಮಗಳು ಸಿದ್ದಪ್ಪನ ಮೊಮ್ಮಗಳು ಅಂದ್ರೆ ಬೆಲೆ ಇದ್ದೇ ಐತೆ. ಅದು ಸೈಕಲ್ ಗ್ಯಾಪಲ್ ನಮ್ ನಾಯನನು ಸಿದ್ದಪ್ಪನ ಮೊಮ್ಮಗಳು. ಇಲ್ಲೂ ಹೋಗ್ಬೇಡ ನೈನಾ, ನೀನ್ ನಮ್ಮ ಮನೆ ಕಂಬ ಇದ್ದಂಗೆ. ಯಾ ಕಂಬ ಹೇಳು? ನೋಡಿ ಇಲ್ಲಿ ಈ ಕಂಬ ನೈನಾ, ಅದು ಪ್ರಹ್ಲಾದದಲ್ಲಿ ಬರುತ್ತಲ್ಲ. ಆ ನಿನ್ನ ಸ್ವಾಮಿ ಎಲ್ಲಿದ್ದಾನೆ? ಈ ಕಂಬದಲ್ಲಿ ಎಲ್ಲಿದ್ದಾನೆ? ಆ ಕಂಬದಲ್ಲಿ ಎಲ್ಲೆಲ್ಲೂ ನೀನ್ ಇರ್ಬೇಕು ನೈನಾ. ಗೈಸ್, ಈಗ ನಮ್ಮ ಮಾವಂಗೆ ನಾವು ಟೀ ಮಾಡುವ. ಕಮಾನ್, ಅವಾಗ್ಲಿಂದ ಮಾಡ್ತಾನೆ ಇದೀನಿ. ಅವನು ಮನ್ಕೊಂಡ್ಬಿಡ್ತಾನೆ ಓದ್ಕೊಂಡು ಪಾಪ. ಅಜ್ಜಿ, ನೀನ್ ಯಾವತ್ತಾದ್ರೂ ನಿಮ್ ಮಾವಂಗ್ ಟೀ ಮಾಡ್ಕೊಂಡು ಹೋಗಿ ಕೊಟ್ಟಿದ್ಯಾ? ನಾನ್ ನಮ್ಮ ಮಾವಂಗೆ ಯಾವ ಮಾವಂಗು ಮಾಡ್ಕೊಟ್ಟಿಲ್ಲ. ನಿಂಗ್ ಮಾವ ಇದ್ನಾ? ಅವ್ರೆ ನಾನು ತೇಜ ಇದ್ದಂಗಿದ್ರ ನೀವು? ಹಂಗೆಲ್ಲ ಇಲ್ಲ, ನಿನ್ನಂಗ ಒಬ್ಬ ನಾನು ಹೆಂಗಿದ್ದೀನಿ ಅಂತ ಹಿಂಗೆ ಓವರ್ಗೆ ಆಡ್ತಾರೆ ಅಂತೀನೋ. ನೀನು ಕೆಜಿ ಇದ್ದಂಗೆ. ಬಾ ಹೋಗ್ಲಿ. ನಮ್ಮ ಮಾವ ನೋಡ್ರೆ 3 ಮೈಲಿ ಇರ್ತಿದ್ದ ನಾವು. 3 ಮೈಲಿ ದೂರ ಇರ್ತಿದ್ದ? ಹೌದು. ಏನು ಭಯ ಮಾವ ನೋಡ್ರೆ ಭಯನಾ? ಹೌದು. ತೇಜ ನನ್ನ ನೋಡ್ರೆ ಭಯ ಪಡ್ಬೇಕಲ್ವಾ ಗೈಸ್? ಹಂಗೇನಿಲ್ಲ, ಸುಮ್ನೆ ಹೇಳ್ತೀನಿ. ಅವಾಗ ನಾವ್ ಹೇಳೋದ್ ಕಾಮಿಡಿಗೆ. ಎಲ್ಲ ಸೀರಿಯಸ್ ಆಗಿ ತಗೊಂಡು ನನ್ ಕಮೆಂಟ್ಸ್ ಅವ್ರು ರುಬ್ಬಿಟ್ರು. ನಿಮ್ ಜನ್ಮ ಸ್ಥಳಕ್ಕೊಂದ್ ನಮಸ್ಕಾರ. ನಮ್ಮ ಮನೇಲಿ ಯಾರು ತುಂಬಾ ಇಷ್ಟ ಅಜ್ಜಿ? ನನ್ಗೆಲ್ಲಾರು ಇಷ್ಟ. ಆದ್ರೂ ಒಬ್ರು ಹೇಳು. ಹೆಣ್ಮಕ್ಳುಗಳೆಲ್ಲ ಇಷ್ಟ. ಗಂಡ್ ಮಕ್ಳ ಯಾಕಜ್ಜಿ? ಹೆಣ್ಮಕ್ಳಿಗೆ ಇಷ್ಟ. ಅದಿವಾಗ ಎಲ್ರು ನಾರ್ಮಲ್ ಆಗಿ ತಗೊಬೋದು ಹೆಣ್ಮಕ್ಳು ಆದ್ರೆ. ಬಟ್ ಅವಾಗ 3 ಜನನು ಹೆಣ್ಮಕ್ಳು ಆದ್ರೂ ನಮ್ಮ ಮನೇಲಿ ಏನೋ ಅಂದಿರ್ಲಿಲ್ವಂತೆ, ಅಥವಾ ಆ ರಿಗ್ರೆಟ್ ಅನ್ನೋದು ಇರ್ಲಿಲ್ವಂತೆ. ನಂಗೆ ಅದಿಷ್ಟ. ನಮ್ಮ ಮನೇಲಿ ಅಯ್ಯೋ ಹೆಣ್ಮಕ್ಳು ಆಗೋಯ್ತಲ್ಲ, ಇನ್ನೂ ಅವಾಗ ಬಂದು ಅಯ್ಯೋ ನಿಂಗೆ ಹೆಣ್ಮಗು ಚಿಕ್ಕಣ, ನಿನ್ಗೆ ಹಂಗೆ ಹಿಂಗೆ ಅಂತ ಹೇಳ್ದಾಗೆಲ್ಲ ನಮ್ಮಪ್ಪ ಅವ್ರನ್ನೇ ಬೆಳೆಸಿ ತೋರಿಸ್ತೀನಿ ಅಂದವ್ರಂತೆ. ನಮ್ಮಮ್ಮ ಇದನ್ನ ಯಾವಾಗಲೂ ಹೇಳ್ತಾರೆ. ಅವೆಲ್ಲ ನೆನ್ಸ್ಕೊಂಡ್ರೆ ಯಾವುದೇ ಚಾಲೆಂಜ್ ಬಂದರೂ ಯಾಕೆ ಗಂಡು ಮಗುಗಿಂತನೂ ಕಮ್ಮಿ ಇಲ್ಲ ಅನ್ನೋದ್ರ ಮೇಲೆ ತುಂಬ ಫೋಕಸ್ಡ್ ಆಗಿರ್ತೀನಿ. ಯಾವುದೇ ಕೇಳಿ ಈ ಮಾತುಗಳು ಕೇಳಿ ಅವಾಗ. ಸೊ ಇವಾಗ ನಾವು ಮಾಡೋಣ ಟೀ. ಕಮಾನ್, ಕಮೆಂಟ್ ಅಲ್ಲಿ ನೀವು ಕೂಡ ಟೀ ಲವರ್ಸ್ ಹಾಕಿದ್ರೆ ಟೀ ಲವರ್ಸ್ ಅಂತ ಹಾಕ್ಬಿಟ್ಟು ಹಾರ್ಟ್ ಹಾಕಿ, ಆಯ್ತಾ? ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ಸ್ವಲ್ಪ ಯಾಕಂದ್ರೆ ಅವ್ರದ್ದು ನಶ ಅದು. ಕಾಫಿ ಅಂತ ತಂದು ಕೊಟ್ಟಿದ್ದಾಳೆ ನನ್ನ ಮೊಮ್ಮಗಳು 10 ಗಂಟೆ ರಾತ್ರಿಯಲ್ಲಿ. ಡೌಟ್ ನನಗೆ. ಏನು 100 ಮಿಲಿ? 100 ಮಿಲಿನ ಅದು? 100 ಮಿಲಿ ಕೊಟ್ಟು ಕಾಫಿ ಕುಡೀರಿ ನೋಡ್ರಿ ಅಣ್ಣ, ಈ ತರ ಇದೆ. ನೋಡಿದ್ರು ಬಿಡ್ರಣ್ಣ ಅವರು, ನೀವು ಕುಡೀರಿ. ನೋಡಿಲ್ಲಿ ನಮ್ಮ ಮಾವಂಗೆ ಎಷ್ಟು ಕೊಡ್ತಾ ಇದ್ದೀನಿ. ಕುಡಿಯೋಣ ಸ್ವಲ್ಪ ಇಲ್ಲ. ಬೇಡ ಬಿಡು, 100 ಮಿಲಿ ನೀನೇ ಕುಡಿ. ಇವನಾಜ್ ತೇಜ ಕೆಳಗಡೆ ಏನ್ ಮಾಡ್ತಿದ್ಯಾ? ಸ್ವಿಗ್ಗಿನಾ? ಯಾರಿಗೆ? ನನಗೆ? ಸ್ವಿಗ್ಗಿನಲ್ಲಿ ಸ್ವಿಗ್ಗಿ ಗೈಸ್. ಯಾಕೆ? ಏನ್ ವಿಷಯ? ಒಳ್ಳಿನ ಎದೆ ಮೇಲೆ ಕಾಲು ಬಿಟ್ಬಿಟ್ಲು. 100K ಆಯ್ತಾ? ನೀನ್ 100K ಯಾವಾಗ ಆಯ್ತಲ್ಲ? ಯೂಟ್ಯೂಬ್ ಅಲ್ಲಿ 100K ಆಯ್ತಾ? ಅದನ್ನ ನಮ್ಮ ತಾತ ಆಚೆ ಬಿಟ್ಟೈತೆ. ಅದು ಒಳಗಡೆ ಹೋಗಕ್ಕೆ ಅವಾಗ್ಲಿಂದ ಏನ್ ಪರದಾಡ್ತೈತೆ ಗೊತ್ತಾ? ಏನ್ ಕ್ಯೂಟಾಗಿ ಆಡ್ತೈತೆ ಅವಾಗ. ನೋಡ ಹೋಗುತ್ತದು ಒಳಗಡೆ. ಓ ಕೇಕು. ನಾನು ಟೀ ಇಟ್ಕೊಂಡು ನಿಂದೆ ಹೋಗ್ತಾ ಇದ್ದೀನಿ, ಅವ್ನು ಯಾರಿಗೂ ಅಂತ ಇಲ್ಲ. ನೋಡು, ನಾನು ನಿನ್ನಿಂದ ಬರೋದು, ನಿನ್ ಪವಿಯಿಂದ ಹೋಗೋದಾ? ಟೀ ತಗೊಂಡ್ ಬರ್ತಾ ಇಲ್ವಾ? ತಣ್ಣಗಾಗ್ಬಿಟ್ಟೈತೆ. ತಣ್ಣಗಾಗೈತಾ?
ಲೈಟ್ ಒಂದ್ ಸ್ವಲ್ಪ ಇಟ್ಕೊಳ್ಳಿ. ನನಗೆ ಅದು ಜಾಸ್ತಿ ಸೀದೋಗಿ ಸ್ಮೆಲ್ ಬರ್ತಾ ಇದೆ. ಕೊಡಿ ಒಂದು ನಿಮಿಷ. ಹಂಗೆ ಹಿಡ್ಕೊ. ಸ್ವಲ್ಪ ಬಿಸಿ ಆಗಿದೆ. ಇಷ್ಟು ಓವರ್ ಆಡ್ತಾನೆ ಗೈಸ್. ನೋಡಿ ಗೈಸ್, ಪವಿ ಕೇಳಿದ್ರು ಅಂತ ಸನ್ಫಿಸ್ಟ್ ಇಂದ ಕೇಕ್ ಚಾಕ್ಲೇಟ್ ಕೇಕ್. ನಾನು ನಿನ್ ಬಟ್ಟೆ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ. ನಾಳೆ ನೀನ್ ಬರೀಬೇಕಾದ್ರೆ ಎಕ್ಸಾಮ್ ಪೆನ್ ನಿಬ್ಬು ಮುರ್ದೋಗ. ನಿನ್ ಗಾಡಿನಲ್ಲಿ ಹೋಗ್ಬೇಕಾದ್ರೆ ನಿನ್ ಟೈರ್ ಪಂಚರ್ ಆಗಿಲ್ಲ. ಇನ್ನೊಂದೇನು 5 ಪೆನ್ ಕೊಡ್ತೀನಿ ತೇಜ ನಿನ್ಗೋಸ್ಕರ. ಬೇಕಾದ್ರೆ ಪೌಚ್ ಏನೈತೆ ಅದ್ಯಾಕೆ ಹೆಂಗ್ ನೋಡ್ತಾ ಇದೀಯಾ? 5 ಪೆನ್ ಕೊಡ್ತೀನಿ ಅಂದಲ್ಲ 5 ಪೆನ್ ನಾನು ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಿದ್ದೆ, ಅದು ಕೇಳಲ್ವ ನೀನು? ಲೈಕ್ ನಾನು ಬಂಡಲ್ಲೇ ಕೊಡಿಸ್ತೀನಿ ಅಂತ ಅನ್ಕೊಂಡೆ. ಓಕೆ ಸಂಧ್ಯಾ, ಟೀ ಕೊಟ್ಬಿಡೋಣ ಮಾಡಿ. ಇಲ್ಲ ಬೇಡ, ಕೇಕ್ ಕಟ್ ಮಾಡೋಣ. ಏನಕ್ಕೆ ಕೇಕ್ ತರಿಸಿದ್ದು? ನಿಂಗೆ ಯಾಕೆ ಬೇಕದು? ನಾನ್ ತಿನ್ಬೇಕು ಅಂತ ಹೇಳಿಲ್ವಾ? ನಾನು ಹೇಳ್ತಕ್ಕ ಬೇಕಾದ್ರೆ ಆರ್ಡರ್ ಮಾಡ್ಕೊ ಅಂತ. ನಾನೇ ಮಾತ್ರ ಎಷ್ಟು ದಿನದಿಂದ ಒಂದೇ ಒಂದು ಸ್ಟುಡಿಯೋದಲ್ಲಿ ಒಂದು ಟಾಪ್ ಒನ್ ಟಾಪ್ ತಗೊಂಡಳ ಅಂತ ಬರ್ದ್ ಕೊಟ್ಬಿಡ್ಲಿ. ಮಚ್ಚ ಓದ್ದ 4th ಯೂನಿಟ್ ಅಲ್ಲಿ ಇದ್ದೆ. ನಾವು ಟೀ ತಗೊಂಡ್ ಕೊಟ್ಟಿದೀವಿ, ಅವ್ರು ಓದ್ತಾ ಇಲ್ಲ. ಯಾರ್ ಗೈಸ್, ಯಾ ಅತ್ತೆ ಮಗಳು ಮಾವಲ್ಲ ಓದ್ತವನೆ ಏನೋ ಅಪರೂಪಕ್ಕೆ ಟೀ ಮಾಡ್ಕೊಂಡ್ ಬಂದ್ ಕೊಡ್ತಾರೆ. ನಾನ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗ್ ಮಾಡ್ಕೊಡಲ್ವಾ ಟೀ? ನೀನ್ ಎಷ್ಟು ಓದ್ದೆ ಟೀ? ಯಾಕೆ ನನ್ಗ ಅಂತ ತರ್ಸಿರೋದು? ಹೌ ಡೇರ್ ಯು ಟು ಟಚ್ ದಟ್? ಒಲಿ ಬಿಡು, ಕಟ್ ಮಾಡ, ಅವ್ನ್ ಮಾಡ್ಕೊಂಡ್ಲಿ. ತೇಜ ಕುತ್ಕೋ, ನಾವ್ ಚಿಕ್ಕದಾಗ ಒಂದು ಪಾರ್ಟಿ ಮಾಡೋಣ. ಯಾಕೆ ಹಿಂಗ್ ಆಡ್ತವಳಿ ಇವಳು? ಇಲ್ಲೇ ಮಾಡು, ಪರವಾಗಿಲ್ಲ. ಏನಾದ್ರು ಕೆಳಗಡೆ ಹೋಗೋಣ. ಅಟ್ಲೀಸ್ಟ್ ಒಂದು ರೀಸನ್ ಬೇಡವಾ ಕೇಕ್ ತರ್ಸಕ್ಕೆ? ನೀನ್ ತಿನ್ಬೇಕಾದ್ರೆ ರೀಸನ್ ಬೇಕಾ? ನೀನ್ ಬದುಕಬೇಕಂದ್ರೆ ರೀಸನ್ ಬೇಕಾ? ತಿನ್ಬೇಕು ಅಂದ್ರೆ ಒಂದ್ ಕೇಕ್ ಆರ್ಡರ್ ಮಾಡೋದಲ್ಲ, ಪೀಸ್ ಆರ್ಡರ್ ಮಾಡೋದು. ಇಲ್ಲ ಆಗಲ್ಲ, ನನ್ ಬಕಾಸುರಿ. ಇವಳು ಒಂದ್ ದಿವಸಕ್ಕಲ್ಲ, ನಾಳೆಗೆ ಯೋಚನೆ ಮಾಡ್ತಾಳೆ. ಫ್ಯೂಚರ್ ಪ್ಲಾನಿಂಗ್. ತಿನ್ನೋದ್ರಲ್ಲಿ ಮಾತ್ರ ಫ್ಯೂಚರ್ ಪ್ಲಾನಿಂಗ್. ನಾಳೆ ನಿಮ್ಗೆ ಎಕ್ಸಾಮ್ ಮಾಡ್ಕೊಂಡು ನೀವು ಹಿಂಗೆ ಆರ್ಡರ್ ಮಾಡ್ಕೊಂಡು ತಿನ್ನೋದು. ನೀವು ಸಂಧ್ಯಾ ನಾನು ಹೆಂಗ್ ಓದ್ತಿದ್ದೆ ಅಂದ್ರೆ, ನೀವೆಲ್ಲ ನನ್ನಿಂದ ನೋಡ್ ಕಲಿಬೇಕು. ನಾನ್ ನಿದ್ದೆ ಮಾಡ್ತಿರ್ಲಿಲ್ಲ, ಮಧ್ಯರಾತ್ರಿ ಊಟ ಮಾಡ್ತಿರ್ಲಿಲ್ಲ. ನಾನು ನೋಡಿ ಕಲಿಬೇಕು ಪೀಸ್ ಆಗಿರೋದನ್ನ. ಅದೇ ಲೈಫ್ ಅಲ್ಲಿ ಏನಿದೆ, ಕೊನೆಗೆ ಸಾಯ್ಲೇಬೇಕು ತಾನೆ. ಅದಕ್ಕೆ ಇವಾಗಲೆಲ್ಲ ತಿನ್ಬಿಟ್ಟು ಸಾಕ್ಬಿಟ್ಟು. ವಾಟ್ ಡು ಯು ಸಿ? ಎನಿ ಕಮೆಂಟ್ಸ್? ಕಮೆಂಟ್ ಜಾಡ್ಸ್ ಒದ್ದ ಅಂದ್ರೆ ಗೊತ್ತಾಗುತ್ತೆ ನಿನಗೆ ಕಮೆಂಟ್. ಜಟ್ಟಿ ಹೆಂಗೈತು ಗೈಸ್? ಈ ಟೀ ಅಲ್ಲಿ ಶುಗರ್ ಜೊತೆ ಇನ್ನೊಂದೇನೋ ಆಡ್ ಮಾಡಿದಾಗ ಐತೆ. ನನಗೆ ಫೀಲ್ ಗೊತ್ತಾಗ್ತೈತಿ ಏನಂತ. ಶುಂಠಿ. ನಿನಗೆ ಕೋಲ್ಡ್ ಮಾವ, ಅದಕ್ಕೆ. ಓ ಮೈ ಗಾಡ್, ಏನೋ ಕನ್ಸನ್ ಜಾಸ್ತಿ ತೋರಿಸ್ತಾರೆ. ಶುಂಠಿ ಹಾಕಿದ್ಲು, ವಿಷ ಬಿದ್ಲು, ಹುಷಾರ್. ನಿನ್ ಲಕ್ಕದು ಹುಷಾರ್ ಅಂತ. ಥ್ಯಾಂಕ್ ಯು ಪವಿತ್ರ. ಏನೋ ಇವತ್ತೇನೋ ಟೈಮ್ ಸ್ವಲ್ಪ ಚೆನ್ನಾಗದೆ. ಬೇರೆ ಟೀ ಬಂದು ಶುಂಠಿ ಸಿಕ್ಕದೆ, ಸೂಪರ್. ಕುಡಿ ತೇಜ, ನೀನ್ ಖುಷಿಯಾಗಿರ್ಬೇಕು. ಆಕ್ಚುಲಿ ಸಂಜೆ ಇದ್ರೆಲ್ಲ ಫ್ರೀ ಆಗಿ ಎಷ್ಟು ಸಪೋರ್ಟಿವ್ ಆಗಿ. ಅದು ನಾನು ಟೀ ಕೇಳ್ದಾನೆ ಟೀ ತಂದು ಕೊಡೋದು ಅಂದ್ರೆ. ಟೀ ಕೇಳ್ದೇನೆ ಏನಿಲ್ಲ, ನೀನ್ ಕೇಳಿಲ್ವಾ? ನೀನೇ ತಾನೇ ಹೇಳಿದ್ದು ಟೀ ಅಂತ. ನಾನು ಅವತ್ತು ನಿಂಬೆಹಣ್ಣು ಜ್ಯೂಸು ಕೇಳಿದ್ದೆ. ಎಲ್ಲಿ ನಿಂಬೆಹಣ್ಣು ಉಪ್ಪು ಹಾಕೊಂಡು ತಗೊಂಡ್ ಬಂದಲ್ಲ ಅವತ್ತು. ನೀನ್ ಕರ್ಕೊಂಡ್ ಬಂದಿದ್ದಲ್ಲ. ಫಿಲ್ ದಿ ಬ್ಲಾಂಕ್. ನಾನೇ ನೋಡಿಲ್ಲಪ್ಪ. ಗೈಸ್ ನಿಮ್ಗೆ ಗೊತ್ತಿರುತ್ತೆ ಗೈಸ್, ನೀವು ನಮ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂದ್ರೆ ನಾನು ಏನ್ ಹೇಳ್ದೆ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ನಂಗೆ ಗ್ರೀಟಿಂಗ್ಸ್ ಅಂತ ಕೊಡಲ್ಲ ನೋಡಿ. ಆರ್ಡರ್ ಮಾಡಿದಾಗ ಈ ತರ ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಅಂತ ಅದು ಕಳಿಸ್ತಾರೆ. ಸಿಂಗಲ್ ನಿಂದು ಒಂದ್ ಸಿಂಗಲ್ ಜನ್ಮ. ಬಿಡೇ ಕದ್ದು ಮುಚ್ಚಿ ಸುಮ್ಮನೆ ಅವಳು ಮಿಂಗಲ್ ಹೇಳ್ದಲ್ಲ. ನಂಗೆ ನಿನ್ ಮೇಲೆ ಡೌಟು. ಅಲ್ಲಿದ್ರೆ ಸೀನಾ ಓದಕ್ ಬಿಡಲ್ವಂತೆ. ಎಲ್ಲ ಬಿಡ್ತಾರ ಓದಕ್ಕೆ. ಈ ಕಡೆ ಕಂಟಿನ್ಯೂ ಮಾಡಿ, ನೀವು ಫ್ಲೋ ಹಂಗೆ ನಡೀತಾ ಐತೆ ಅಂತ ಇಲ್ಲಿ ಇದ್ದಿದ್ದ ಕಡೆ ಏನೋ ಹೇಳ್ಬಿಡ ಸಂಜೆ ನೀನು. ಹೇಳು ಅತ್ತಮ್ಮ, ಹೇಳು. ಹೇಳು ಹಿಂಗೆ ಹಿಂಗೆ ಹಿಂಗೆ. ನೋಡು ಯಾಕಮ್ಮ ಇಲ್ಲ ತಮ್ಮ ಸುಳ್ಳು ಹೇಳಿದ್ದು ಅಥವಾ ನಾನ್ ಸುಳ್ಳು ಹೇಳಿದ ತಮ್ಮ. ನನ್ಗೆ ನನ್ ತಿಕ್ಲತ್ತಮ್ಮ ನಿನ್ನಗೂ ಓದ್ಕೊಂತವ್ರಮ್ಮ. ಐ ಹ್ಯಾವ್ ಸಮಥಿಂಗ್ ಫಾರ್ ಯುವರ್ ವೆಲ್ ವಿಷರ್. ಆಲ್ರೆಡಿ ಚೆನ್ನಾಗಿರೋದೇ ಇರುತ್ತೆ ಬಿಡು. ಸೂಪರ್ ಆಗಿರೋದು ನೀನೇ ಇಟ್ಕೊಂಡಿರೋ. The best product is what they have. Better product might be what you have. ವಿಷರ್ಗೆ ಅವನೇ ಕೊಡ್ಸಿರ್ತಾನೆ ಚೆನ್ನಾಗಿರೋದು, ಕಾಸ್ಟ್ಲಿ ಆಗಿರೋದು. ನೀನೇನಕ್ಕೆ ಕೊಡ್ಸ್ತೀಯ ಅಲ್ವಾ ತೇಜ?
ತಿಂದಿ ನಾನು ಯಾಸಪಟ್ ಹೇಳಿ ಇವಾಗ ಅದ್ರ ಹಿಂಗೆ ಗುದ್ಬಿಡ್ತೀನಿ. ಏಯ್ ನನ್ ತಂಗಿ ನಾನು ಅತ್ತೆ ಮಗಳು ಬಾಯ್ ಮುಚ್ಕೊಂಡು ಕೆಲ್ಸನು ಹೋಗಲೇ ಮಾವ ನಿಮ್ಮ ಮಾವನ್ ಚೆನ್ನಾಗಿ ನೋಡ್ಕೊ. ನಮ್ಮ ಮಾವನ್ ನಾನು ನೋಡ್ಕೊಂತೀನಿ. ಹೌದಾ? ನಿಮ್ಮ ಅಕ್ಕನ್ ಯಾರು ನೋಡ್ಕೊಂತಾರೆ? ನಮ್ಮ ಅಕ್ಕನ್ ನಮ್ಮ ಭಾವ ನೋಡ್ಕೊಂತಾರೆ. ಪವಿ ಭಾವ ಎಲ್ಲಿದ್ಯಾ? ಕಾಲ್ ಮುಗಿತಾ ಇದ್ಯಾ? ಅವ್ನ್ ದೇವ್ರು ನಾನು ಒಂದ್ ಭಕ್ತಿ. ಯಾವತ್ತವ್ರ ಈ ಕೆಲಸ ನೀನ್ ಮಾಡಿದ್ಯಾ? ಹೋಯ್ತಲ್ ನೋಡೋದು ಹಂಗೆ ತಲೆಗೆ ಇಕ್ಕಾಬಿಡು. ಎಕ್ಸಾಮ್ ಇದೆ ಓದ್ಕೊಡು. ಮನ ಮರ್ಯಾದೆ ಇಲ್ದಿರೋನೆ ಓದ್ಕೋ. ಅತ್ತೆ ಮಗ್ಳ ಜೊತೆ ಅಲ್ಲೇ ಹೊಡಿಯೋದಲ್ಲ. ಹಾರ್ಡ್ ಕಾಪಿ ಎರಡದೆ. ಎಕ್ಸಾಮ್ ಇದ್ದಾಗ ನಿಮ್ಮ ಮನೇಲಿ ಇಟ್ಕೊಂಡು ಒಂದು ಹಾರ್ಡ್ ಕಾಪಿ ಎರಡೈತಿ. ಇನ್ನತ್ರ ಏನೈತೆ? ಏನು ಇಲ್ಲ, ಒಂದ್ ಫೋನ್ ಇಟ್ಕೊಂಡು ಬಂದ್ಬಿಟ್ಟಿದ್ಯಾ. ಓದ್ಕೊಳ್ಬೇಕಂತ ಇಲ್ಲ, ಏನಿಲ್ಲ. ತಲೆ ಒಳಗಡೆ ಎಲ್ಲ ಇರ್ಬೇಕಾದ್ರೆ ಬುಕ್ ಕಾಪಿ ಹಾರ್ಡ್ ಕಾಪಿ ನಿನಗೆ ಫುಲ್ ನಿನ್ಗೆ ಸಪೋರ್ಟ್ ಮಾಡ, ಫುಲ್ ಅವಳಿಗೆ ಸಪೋರ್ಟ್ ಮಾಡ. ಇಬ್ರು ಹತ್ರ ಇದೀನಿ, ಯಾಕಂದ್ರೆ ನನಗೆ ಇಬ್ರು ನನ್ನ 2 ಕಣ್ಣುಗಳಿವೆ. ನೀನು ನಾನ್ ಗೊತ್ತಲ್ಲ ಇರ್ಬಾರ್ದಾಗಿತ್ತು ಆಕ್ಚುಲಿ. ನೀವು ಸಾಂಗ್ ಚಿಕ್ಕ ಇವತ್ತು ಬಿಟ್ಟಿ ಓಟಿ ಪ್ಯಾಕೆಟ್ ಕುಡ್ದ್ಬಿಟ್ಟು ಅವಳು ಇವಳು. ಕೇಕಲ್ಲಿ ಕಫೇನ್ ಜಾಸ್ತಿ ಆಗ್ಬಿಟ್ಟಿತ್ತು. ಕಫೇನಾ ಕೆಫೇನಾ? ಕೆಫೇನ್ ಜಾಸ್ತಿ ಆಗ್ಬಿಟ್ಟು. ತೆಲುಗು CAFFINE. ಓ ಕರೆಕ್ಟೇನೆ? ಕರೆಕ್ಟ್. ಬವಿ ಬೆಳಗಿನ ಒಂದೇ ಪೇಜ್ ಒಳ್ಳೆ ಗೈಸ್. ಈ ಲೆಸನ್ ಮುಗಿಸಿ ನಾನು ಮತ್ತೆ ರಿವಿಷನ್ ಮಾಡ್ತಾ ಇದ್ದೀನಿ. ಒಂದೇ ಲೆಸನ್ ಮುಗಿಸಿರೋದು. ಸೂಪರ್. ನಾನು ಆಗಿದೆ ಇಷ್ಟದ ಮುಗಿಸಿ ಇಟ್ಬಿಡ್ತಾ ಇದ್ದೆ ಅದನ್ನ, ಯಾಕಂದ್ರೆ ಆಲ್ರೆಡಿ ಮುಗಿಸ್ಬಿಟ್ಟಿನಲ್ಲ. ಓದೋದ್ ನೋಡಿದ್ರೆ ನಿದ್ದೆ ಬರ್ತೈತೆ ಗೈಸ್. ಯಾರು ನಿದ್ದೆ ಮಾಡ್ತಾ ಇಲ್ಲ ಟಾಟ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಅವ್ರಿಗೆ ಮೋಟಿವೇಶನ್, ನಾನು ಅವ್ರನ್ನ ಮೋಟಿವೇಟ್ ಮಾಡ್ಬೇಕು ಲೈಫಲ್ಲಿ. ಬೇಜೂರಲ್ಲ ನಾನು ಇಷ್ಟು ರೇಗಿಸ್ತಾರೆ ಗೈಸ್. ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮೋಟಿವೇಶನ್ ಇಂದಲೇ ಸಂಧ್ಯಾ ನಾನು ಪಾಸ್ ಆಗೋದು. ನಾನಿಲ್ಲ ಸಂಧ್ಯಾ, ನೀನೇ ನನ್ ಜೀವ. ಬಿಟ್ಟು ಕುಡ್ದ್ಬಿಟ್ಟವ್ರೆ. ಸಂಧ್ಯಾ, ಗಿಫ್ಟ್ಗೂ ಮತ್ತೆ ವಿಲ್ಗೂ ಏನ್ ವ್ಯತ್ಯಾಸ ಗೊತ್ತಾ? ನನಗೂ ನಿನ್ಗೂ ಏನ್ ವ್ಯತ್ಯಾಸ ಹೇಳು, ಆಮೇಲೆ ನನ್ ಗಿಫ್ಟ್ಗೂ ವಿಲ್ಗೂ ಏನ್ ವ್ಯತ್ಯಾಸ ಹೇಳ್ತೀನಿ. ಹುಡುಗಿ ಯಾಕಲ್ವಾ? ನಾನು ಸಪೋರ್ಟ್ ಮಾಡ್ತಾಳೆ ಅಲ್ಲ ಪವಿ? ಇವ್ರಿಬ್ರು ನೋಡಕ್ ಆಗ್ತಾ ಇಲ್ಲ ಗೈಸ್, ಬಾರಿ ಉರ್ಸ್ತವ್ರೆ. ಏನ್ ಇವಾಗ ಗಿಫ್ಟ್ಗೂ ವಿಲ್ಗೂ ಏನ್ ಡಿಫ್ರೆನ್ಸ್? ನೀನ್ ನನಗ್ ಇಲ್ಲಿವರೆಗೂ ಕೊಡ್ದಿರೋದೇನು ಗಿಫ್ಟ್? ತೇಜ, ಆ ಗಿಫ್ಟ್ ಕೊಡ್ಬೇಕಂದ್ರೆ ಬೇಕಾಗಿರೋದು ವಿಲ್, ಅದಿಲ್ಲ. ಇವಳು ಯಾಕೋ ರಾತ್ರಿ ಆದ್ರೆ ಇಂಗ್ಲಿಷ್ ಚೆನ್ನಾಗಿ ಕಲಿತವಳು ಇವಳು. ಹಿಂಗೆ ಗೈಸ್, ನಾವೇನ್ ಸಾಮಾನ್ಯದಾಕಿ ಅನ್ಕೊಂಡ್ಬಿಟ್ಟವ್ರ ಗೈಸ್. ಇಂಗ್ಲಿಷ್ ನಿಂಗೆ ಎಕ್ಸಾಮ್ ಐತೆ ಉದ್ದಾರ ಗೈಸ್. ಅವ್ರಿಬ್ರು ಓದ್ತಾವ್ರೆ ಬ್ಲಾಗ್ ಮಾಡಿ. ನಿಮ್ಮ ಅಕ್ಕಂಗ್ ಬುದ್ಧಿ ಹೇಳಿಸ್ತಾರೆ. ಸಂಧ್ಯಾ ನಾನು ಹಂಗಲ್ಲೇ ಹೇಳಿಲ್ಲ ಸಂಧ್ಯಾ. ಪವಿ ಐ ಹೇಟ್ ಯು ಪವಿ. ಗೈಸ್ ನಂಗೆ ನಿದ್ದೆ ಬರ್ತಿದೆ ಗೈಸ್. ಅಮ್ಮ ಗೈಸ್ ಅಷ್ಟೇ. ಎದ್ದಾಳೆ, ಇದೇ ನೆಪ ಮಾಡ್ಕೊಂಡ್ ಬಿದ್ಕೊಂಡ್ಬಿಡಕ್ ನಿನ್ನ ಅಜ್ಜಿ. ನೀನು ಹಾಳು ಮಾಡ್ತಾಳೆ. ನಾನು ಉದ್ಧಾರ ಆಗ್ಬೇಕು. ಉದ್ದ ಇದೀನಿ ಆದ್ರೆ ಉದ್ಧಾರ ಆಗಿಲ್ಲ ಲೈಫಲ್ಲಿ. ಅದಕ್ಕೆ ಉದ್ಧಾರ ಆಗ್ಬೇಕು. ಆಗು ಕುತ್ಕೊಂಡು ಓದು. ನಮ್ ರಷ್ಯಾ ಬರ್ಲಿ ಕಣೆ ಇತ್ತೆ ನಿನಗೆ. ಅವಳು ನನ್ಕಿಂತ ಉದ್ದ ಇಲ್ಲ ಆದ್ರೆ ಉದ್ಧಾರ ಆಗಕ್ ಹೋಗೋಳೆ. ನೀನ್ ಉದ್ಧಾರ ಆಗಲ್ಲ ತೇಜ, ನೀನ್ ಆಗಲ್ಲ. ಇವಾಗ ಏನೋ ನಿಮ್ದು ನೋವು? ಕೇರ್ಫುಲ್ ಸಂಧ್ಯಾ. ತೇಜ ಓದು ತೇಜ. 2 ನಿಮಿಷ ಇನ್ನು ನನ್ನ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಅದಕ್ಕೂ ಬಿಡಲ್ಲ. ಓದು ಬ್ಯೂಟಿ ಕಾನ್ಶಿಯಸ್ ಸ್ವಲ್ಪ. ಓದ ಸಾಕು, ನೀನ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಾನೇನು ಮಾಡ್ತಾ ಇಲ್ಲ, ಓದು. ನಾನು ಊಟನೇ ತಿಂದಿಲ್ಲ ಅಲ್ಲಿ. ನನ್ನ ಮಕ್ಕಳು ಜಂಗಲ್ ಓದಲ್ಲ ಗೈಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಮಲ್ಕೊಂತೀನಿ. ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ಬೇಡ. ಏನೇ ಸಂಜೆ ಇದು? ಅಯ್ಯೋ ಬಿಡು ಹಂಗಾರೆ, ನಾನೇ ತಾನೇ ಕೊಟ್ಟಿದ್ದು. ನಂಗೆ ಬೇಜಾರಾಯ್ತು. ಮಾಡ್ಕೋ ಪರವಾಗಿಲ್ಲ. ಇವತ್ತು ಬೇಜಾರು
ಎಷ್ಟು ಕೇಕ್ ಬೇಡ, ನಂಗೆ ಖಾರ ತಿನ್ಬೇಕು ಅನಿಸ್ತಿತ್ತು. ಬಾಯಿ ಮಣ್ಣಾಕ ಖಾರ ತಿನ್ಬೇಕಾ? ನನ್ ತನಿ ನಿನ್ ಬಾಯಿ ಮಣ್ಣಾಕ ಅಂತೆಲ್ಲ ನಾಚಿಕೆ ಆಗಲ್ವಾ? ಯಾಕೆ ಹೇಳ್ದೆ ಅಂದ್ರೆ ಸಕ್ಕರೆ ಹಾಕ್ತಾ ಇದ್ರೆ ಶುಗರ್ ಬಂದ್ಬಿಡುತ್ತೆ, ಅದಕ್ಕೆ ನಾನು ಮಣ್ಣು ಹಾಕ್ತೀನಿ. ಎಲ್ಲ ವಾಮಿಟ್ ಮಾಡ್ತಾರಲ್ಲ, ಶುಗರ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಲಾಜಿಕ್ ಅಲ್ಲ? ಪವಿ ಕ್ಯಾಕರ್ಸ್ ಹೋಗಂತ ಹೋಗಿ ಪವಿ. ನಿನಗೆ ಹೋಗ್ಬೇಕು. ಓದಕ್ ಬಿಡ್ರಮ್ಮ, ಲಾಜಿಕ್ ಏನ್ ಗೊತ್ತಾ ತೇಜ, ನಾಳೆ ಎಕ್ಸಾಮ್ ಇಟ್ಕೊಂಡು ಇವಾಗ ನಕ್ಕೊಂಡ್ ಕೂತಿದ್ಯಲ್ಲ, ಎಲ್ ತೇಜ ಲಾಜಿಕ್? ಓದ್ ತೇಜ. ನಿಮ್ಮ ಅಮ್ಮ ವ್ಲಾಗ್ ನೋಡಿದ್ರೆ ನನ್ನ ಹಾಕೊಂಡ್ ಜಡಿಯೋದು, ನಾನು ಇಲ್ಲಿಂದ ಎದ್ದೋಗ್ತಾ ಇದ್ದೀನಿ, ನೀವೇನಾದ್ರೂ ಮಾಡ್ಕೊಡ್ರಿ. ಓದ್ಕೊಳ್ರಿ ಗೈಸ್, ಅವ್ರಿಬ್ರು ಬಿಟ್ಟಿದ್ದೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬಟ್ ನೋಡ್ತಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಗೈಸ್. ರ್ಯಾಪ್ ಮಾಡ್ಬಿಟ್ಟೆ ಅಲ್ಲ ಲಾಸ್ಟಲ್ಲಿ, ನಾನೇನಾಗಲ್ಲ ಲೈಫಲ್ಲಿ, ರ್ಯಾಪರು ಆಗ್ತೀನಿ. ಓಕೆ ಗೈಸ್, ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಮತ್ತೆ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗುವ ಗೈಸ್.